ಓಂ ಶಾಂತಿ. ದಿನಾಂಕ ಆಗಿದೆ 15/11/2025. ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ. ತಂದೆಯ ನೆನಪೇ ನಿಮ್ಮನ್ನು ಸದಾ ಸೌಭಾಗ್ಯಶಾಲಿಗಳನ್ನಾಗಿ ಮಾಡುವುದು. ಕಾಯಿಲೆಯ ಸಮಯದಲ್ಲಿಯೂ ಖುಷಿ ಇರಬೇಕು ಮತ್ತು ಹರ್ಷಿತಮುಖ ಚಹರೆಯಿಂದ ಎಲ್ಲರಿಗೆ ತಂದೆಯ ನೆನಪನ್ನು ತರಿಸುತ್ತಾ ಇರಿ. ಇದೇ ಒಳ್ಳೆಯ ಸ್ಥಿತಿಯಾಗಿದೆ. ಇದು ರೋಗಿ ಪ್ರಪಂಚವಾಗಿದೆ. ಸತ್ಯಯುಗವು ನಿರೋಗಿ ಪ್ರಪಂಚವಾಗಿದೆ. ಮಕ್ಕಳು ತಿಳಿದುಕೊಳ್ಳುತ್ತೀರಿ, ನಾವು ಭಾರತವನ್ನು ಪುನಃ ಶ್ರೀಮತದಂತೆ ನಿರೋಗಿಯನ್ನಾಗಿ ಮಾಡುತ್ತೇವೆ. ಒಬ್ಬ ತಂದೆಯ ನೆನಪಿನಿಂದ ಆಯಸ್ಸು ವೃದ್ಧಿಯಾಗುತ್ತದೆ. ಇವು ಜ್ಞಾನ ರತ್ನಗಳಾಗಿವೆ. ನೆನಪಿಗೆ ರತ್ನಗಳೆಂದು ಹೇಳಲಾಗುವುದಿಲ್ಲ. ನೆನಪಿನಿಂದಲೇ ನಿಮ್ಮ ನಡವಳಿಕೆಯು ಸುಧಾರಣೆಯಾಗುತ್ತದೆ. ವಿಷ್ಣುವಿನ 2 ರೂಪಗಳು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಅವರೇ ಮತ್ತೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. 84 ಜನ್ಮಗಳಲ್ಲಿ ತಾವೇ ಪೂಜ್ಯ, ತಾವೇ ಪೂಜಾರಿಯಾಗುತ್ತೀರಿ. ಪತಿತ ಪ್ರಪಂಚದಲ್ಲಿ ಯಾರೊಬ್ಬರೂ ಪಾವನರಿರಲು ಸಾಧ್ಯವಿಲ್ಲ. ನಾವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಯಾರು ಮೊಟ್ಟಮೊದಲು ಬರುವರೋ ಅವರದೇ 84 ಜನ್ಮಗಳಿವೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರಿ ಮತ್ತು ವಿಜಯಮಾಲೆಯಲ್ಲಿ ಬರುತ್ತೀರಿ. ಇದು ಸ್ಪರ್ಧೆಯಾಗಿದೆ. ಮೊದಲು ಸ್ವಯಂ ಅನ್ನು ನೋಡಿಕೊಳ್ಳಿ. ತಂದೆಯು ತಿಳಿಸುತ್ತಾರೆ, ಯಾರು ಅಳುವರೋ ಅವರು ಕಳೆದುಕೊಳ್ಳುವರು. ಏನೇ ಆಗಿಬಿಡಲಿ, ಆದರೆ ಅಳುವ ಅವಶ್ಯಕತೆ ಇಲ್ಲ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯು ಸಂದೇಶ ನೀಡಿದ್ದಾರೆ. ಪೈಗಂಬರ್, ಮೆಸೆಂಜರ್ ಒಬ್ಬ ಶಿವ ತಂದೆಯಾಗಿದ್ದಾರೆ, ಮತ್ಯಾರೂ ಇಲ್ಲ. ಇಲ್ಲಿ ವಿಜ್ಞಾನದಿಂದ ಎಷ್ಟೊಂದು ತಯಾರಾಗುತ್ತವೆ. ಸತ್ಯುಗದಲ್ಲಿ ಈ ವಿಜ್ಞಾನವು ಅವಶ್ಯವಾಗಿ ಇರುವುದು, ಏಕೆಂದರೆ ನಿಮಗಾಗಿ ಅಲ್ಲಿ ಬಹಳ ಸುಖವು ಬೇಕು. ಈಗ ರಾತ್ರಿಯಾಗಿದೆ, ನಂತರ ಹಗಲಾಗುತ್ತದೆ. ನೀವು ಸಂಪೂರ್ಣರಾಗುತ್ತೀರೆಂದರೆ ನಿಮಗಾಗಿ ಹೊಸ ಸೃಷ್ಟಿಯೂ ಬೇಕು. ಆದ್ದರಿಂದ ಪಂಚತತ್ವಗಳು ಸತೋಪ್ರಧಾನ. 16 ಕಲ ಸಂಪೂರ್ಣವಾಗಿ ಬಿಡುತ್ತದೆ. ಪ್ರತಿಯೊಂದು ವಸ್ತು ಮೊದಲು ಸತೋಪ್ರಧಾನ, ನಂತರ ಸತೋ, ರಜೋ, ತಮೋದಲ್ಲಿ ಬರುತ್ತದೆ. ಸತ್ಯಯುಗದಲ್ಲಿಯೂ ಇದೇ ರೀತಿ ಆಗುತ್ತದೆ. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಯಾವಾಗ ನಿಮ್ಮ ಪ್ರಾರಬ್ಧವು ಸಮೀಪಿಸುವುದೋ ಆಗ ಬಹಳ ಸಾಕ್ಷಾತ್ಕಾರಗಳಾಗುತ್ತಿರುತ್ತವೆ. ಖುಷಿಯಲ್ಲಿರುತ್ತೀರಿ. ಯಾರು ಅನುತ್ತೀರ್ಣರಾಗುವರೋ ಅವರು ಸಂಕೋಚಕ್ಕೊಳಗಾಗುತ್ತಾರೆ. ತಂದೆಯು ತೋರಿಸುತ್ತಾರೆ, ನೀವು ಇಂತಿಂತಹ ವಿಕರ್ಮಗಳನ್ನು ಮಾಡಿದ್ದೀರಿ, ಪೂರ್ಣ ರೀತಿಯಲ್ಲಿ ಓದಲಿಲ್ಲ, ವಿರೋಧಿಗಳಾದಿರಿ, ಆದ್ದರಿಂದ ಈ ಶಿಕ್ಷೆ ಸಿಗುತ್ತದೆ ಎಂದು ಹೇಳುತ್ತಾರೆ. ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ನೀವೀಗ ಹಿಂತಿರುಗಿ ಹೋಗಿ ಹೊಸ ಪ್ರಪಂಚದಲ್ಲಿ ಬರಲು ತಯಾರು ಮಾಡಿಕೊಳ್ಳುತ್ತೀರಿ. ನಿಮ್ಮ ಪುರುಷಾರ್ಥವೇ ಇದಾಗಿದೆ. ನಾವು ಬೇಗ ಬೇಗನೆ ಹೋಗಬೇಕು ಮತ್ತು ಬೇಗ ಬೇಗನೆ ಬರಬೇಕು. ಮೊಟ್ಟಮೊದಲು ನಿಮ್ಮದು ಪವಿತ್ರ ಗೃಹಸ್ಥ ಧರ್ಮವಾಗಿತ್ತು. ಈಗ ವಿಕಾರಿಯಾಗಿದೆ. ಪುನಃ ನಿರ್ವಿಕಾರಿ ಪ್ರಪಂಚವಾಗುವುದು. ಈ ಮಾತುಗಳನ್ನು ನೀವು ಸ್ಮರಣೆ ಮಾಡುತ್ತಿದ್ದರೂ ಸಹ ಬಹಳ ಖುಷಿ ಇರುವುದು. ಮುಕ್ತಿಧಾಮದಲ್ಲಿ ಹೋಗುವುದಕ್ಕಾಗಿ ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ. ಈಗ ನನ್ನನ್ನು ನೆನಪು ಮಾಡಿ, ಆಗ ಮುಕ್ತಿಧಾಮದಲ್ಲಿ ಹೋಗುತ್ತೀರಿ. ನೀವು ಪಾಪವನ್ನು ಕಳೆಯುವುದಕ್ಕಾಗಿಯೇ ಕುಳಿತುಕೊಳ್ಳುತ್ತೀರಿ. ತಮ್ಮ ಸಮಯವನ್ನು ಆತ್ಮಿಕ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ. ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ. ತನಗೆ ತಾನು ಸಾವಧಾನ ನೀಡುತ್ತಿರಬೇಕು. ಎಂದೂ ಮಾಯೆಗೆ ದಾಸರಾಗಬಾರದು. ಅಂತರ್ಮುಖಿಯಾಗಿ ಇದೇ ಜಪ ಮಾಡಬೇಕು. ನಾನು ಆತ್ಮನಾಗಿದ್ದೇನೆ, ನಾವು ಬಿಕಾರಿಯಿಂದ ರಾಜಕುಮಾರರಾಗುತ್ತೇವೆಂಬ ಖುಷಿ ಇರಲಿ. ಅನುಭವಗಳ ಗುಹ್ಯತೆಯ ಪ್ರಯೋಗ ಶಾಲೆಯಲ್ಲಿದ್ದು ಹೊಸ ಅನ್ವೇಷಣೆಯನ್ನು ಮಾಡುವಂತಹ ಅಂತರ್ಮುಖಿ ಭವ. ಕರ್ಮವನ್ನು ಮಾಡುತ್ತಾ ಯೋಗದ ಶಕ್ತಿಶಾಲಿ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿರಿ. ಹೇಗೆ ವಾಣಿಯಲ್ಲಿ ಬರುವ ಅಭ್ಯಾಸವಿದೆ, ಹಾಗೆಯೇ ಆತ್ಮೀಯತೆಯಲ್ಲಿರುವ ಅಭ್ಯಾಸವನ್ನು ಹಾಕಿಕೊಳ್ಳಿರಿ. ಸಂತುಷ್ಟತೆಯ ಸೀಟ್ನಲ್ಲಿ ಕುಳಿತುಕೊಂಡು ಪರಿಸ್ಥಿತಿಗಳ ಆಟವನ್ನು ನೋಡುವವರೇ ಸಂತುಷ್ಟ ಮಣಿ ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.